ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲ್ನ ಎಣ್ಗಾಯಿ ಬದನೆಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ರೊಟ್ಟಿಗೂ ಚಪಾತಿಗೂ ಮತ್ತು ಅಕ್ಕಿ ರೊಟ್ಟಿಗೂ ಆಮೇಲೆ ಅನ್ನಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್. ಇದು ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈ ಎಣ್ಗಾಯಿ ಬದನೆಕಾಯಿ ಹೇಗೆ ಮಾಡೋದಂತ ನೋಡ್ಕೊಂಬಂದ್ಬಿಡೋಣವಾ. ಫಸ್ಟ್ ನಾನಿಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ 1-2 ಹಿಡಿಯಷ್ಟು ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ. ಶೇಂಗಾ ಬೀಜ ಲೈಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಸಿಪ್ಪೆ ಬಿಟ್ಟು ಬರುತ್ತಲ್ವ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಹುರಿದಾಗಿದೆ. ಇವಾಗ ತಗೊಂಬಿಡ್ತಾ ಇದ್ದೀನಿ ನಾನು ಇದನ್ನು. ಈಗ 1-2 ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಕೂಡ ಹಾಕ್ತಾಯಿದ್ದೀನಿ ನಾನು. ಇದನ್ನು ಲೈಟಾಗಿ ಹುರ್ಕೊಳ್ಳಿ. ಬೇಗ ಹುರಿದ್ಬಿಡುತ್ತೆ, ಇದೇನು ಜಾಸ್ತಿ ಟೈಮ್ ಅವಶ್ಯಕತೆ ಇಲ್ಲ. ಈಗ ಎಳ್ಳು ಹುರ್ಕೊಂಡಾದಮೇಲೆ ಅದನ್ನು ತೆಗೆದಿಟ್ಟು ಈಗ ಕೊಬ್ಬರಿನೂ ಹುರ್ಕೊತಾ ಇದ್ದೀನಿ. ಅದೇ ಬಿಸಿಗೆ ಸಾಕಾಗುತ್ತೆ. ನೋಡಿ ಹುರಿದಾಗಿದೆ. ಈಗ 1 ಸ್ಪೂನು ಅದೇ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಮಸಾಲೆ ಎಲ್ಲ ಹುರ್ಕೋಬೇಕಲ್ಲ, ಮಸಾಲೆಗೆ ಬೇಕಾದ ಪದಾರ್ಥಗಳನ್ನೆಲ್ಲ ಹುರ್ಕೋಬೇಕಲ್ಲ, ಹಾಗಾಗಿ ಇಲ್ಲಿ ನೋಡಿ ನಾನು 2 ಈರುಳ್ಳಿನ, ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಲೈಟಾಗಿ ಹುರ್ಕೊಳ್ಳಿ. ಮಸಾಲೆ ಬೇಕಲ್ವಾ, ಹಾಗಾಗಿ ಲೈಟಾಗಿ ಹುರ್ಕೊಳ್ಳಿ ಇದನ್ನು. ಈಗ ಅದೇ ಮಸಾಲೆಗೆ ಬೇಕಾದ ಪದಾರ್ಥಗಳು ಇವು. 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ 1-2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ 1-2-3 ಚಕ್ಕೆ ತೊಗೊಂಡಿದ್ದೀನಿ. 4-5 ಲವಂಗ ತೊಗೊಂಡಿದ್ದೀನಿ. ಇದನ್ನೆಲ್ಲ ಅದಕ್ಕೆ ಹಾಕಿ ಹುರ್ಕೊಂಬಿಡೋಣ. ನೋಡಿ ನಾನು ಹುರಿದಾಗಿದೆ ಇವಾಗ. ಆವಾಗಲೇ ಇದು ತಣ್ಣಗಾಕ್ಬಿಟ್ಬಿಡೋಣ. ಈಗ ನಾನಿವಾಗ ಒಂದು ಜಾರ್ಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ, ಎಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋದು ಅಂತ ಶೇಂಗಾ ಬೀಜ, ಆಮೇಲೆ ಕೊಬ್ಬರಿ, ಆಮೇಲೆ ಎಳ್ಳು ಎಲ್ಲ ಹಾಕ್ಕೊಂಬಿಡೋಣ ಇದಕ್ಕೆ. ನೋಡಿ ನಾನು ಎಳ್ಳು ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ತರ್ತರಿಯಾಗಿ ರುಬ್ಕೊಂಬಂದ್ಬಿಡೋಣ ಇವಾಗ. ನೋಡಿ ರುಬ್ಬಾಗಿದೆ. ಈ ಥರ ತರ್ತರಿಯಾಗಿ ರುಬ್ಬಬೇಕು, ನುಣ್ಣಗೆ ರುಬ್ಬಾರ್ದು. ಇವಾಗ ನಾವೇನು ಮಸಾಲೆ ಹುರಿದಿಟ್ಕೊಂಡಿದ್ವೋ ಅದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಬಿಡೋಣ. ಇದನ್ನು ರುಬ್ಕೋಬೇಕಲ್ವ, ಹಾಗಾಗಿ ಎಣ್ಗಾಯಿ ಬೇಕಾಗಿರೋಂತಹ ಈ ಮಸಾಲೆನೆಲ್ಲ ಇವಾಗ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ 1-2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ಚೆನ್ನಾಗಿ ನುಣ್ಣು ರುಬ್ಕೊಂಬಂದ್ಬಿಡೋಣ. ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ. ನೋಡಿ ಈ ಥರ ರುಬ್ಕೊಂಬಿಡೋಣ ನುಣ್ಣಗೆ. ಇವಾಗೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಮಸಾಲೆನ. ಸ್ಟಫಿಂಗ್ ಮಾಡ್ಬೇಕಾದ್ರೆ ಎಲ್ಲ ನೀರಾದರೆ ಜಾಸ್ತಿ ಸ್ಟಫಿಂಗ್ ಮಾಡ್ಬೇಕಾದ್ರೆ ಚೆನ್ನಾಗಿರಲ್ಲ, ಎಲ್ಲ ಬಿಟ್ಕೊಂಬಿಡುತ್ತೆ ಎಣ್ಣೆಯಲ್ಲಿ. ಆಮೇಲೆ ನಾವು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಡ್ರೈ ರೋಸ್ಟ್ ಮಾಡಿ, ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ನಾನಿಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ. 1-2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ, ಅದು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನಿಲ್ಲಿ ಒಂದು 10-12 ಬದನೆಕಾಯಿ ತೊಗೊಂಡಿದ್ದೀನಿ. ನೋಡಿ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಕಟ್ ಮಾಡಿ ಉಪ್ಪು ನೀರಿಗೆ ಹಾಕಿಟ್ಟಿದ್ದೀನಿ, ಕಪ್ಪಗಾಗಬಾರ್ದಲ್ಲ ಅದಕ್ಕೆ. ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಹದಕ್ಕಿರಬೇಕು ಮಸಾಲೆ.
ಈಗ ಬದನೆಕಾಯಿ ಚೆನ್ನಾಗಿ ಹಿಂಡಬೇಕು, ನೀರೆಲ್ಲ ಇರಬಾರ್ದು ಅದರಲ್ಲಿ, ಚೆನ್ನಾಗಿ ಹಿಂಡಬೇಕು. ಈಗ ಸ್ಟಫಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಇನ್ನೊಂದು ತೋರಿಸ್ತೀನಿ. ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ಥರ ನೋಡಿ ಎಲ್ಲದೂ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಹೇಳಿ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿ ಇದೆಲ್ಲ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ ಈಗೆಲ್ಲ ಪೂರ್ತಿ ಎಲ್ಲ. ಯಾರ್ಯಾರಿಗೆಲ್ಲ ಎಣ್ಗಾಯಿ ಇಷ್ಟನೋ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಎಲ್ಲದಕ್ಕೂ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ ಈಗ ಆಗಿದೆ, ಇನ್ನೂ ಇಷ್ಟು ಮಸಾಲೆ ಉಳಿದಿದೆ. ನೋಡಿ ಆ ಗ್ರೇವಿಗೆ ಬೇಕಾದಾಗ ಆವಾಗ ಹಾಕ್ಕೊತೀನಿ ನಾನು. ನೋಡಿ ಇದೆಲ್ಲ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯುತ್ತಿದ್ದು. ಜೀರಿಗೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ. ನೋಡಿ ಇವಾಗ ಕರಿಬೇವು ಹಾಕ್ಕೊತಾ ಇದ್ದೀನಿ. ಒಂದು 3 ಒಣಮೆಣಸಿಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ ಈಗ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿನ, ಅದನ್ನೆಲ್ಲ ಈ ಎಣ್ಣೆಗೆ ಹಾಕ್ಕೊಳ್ಳಿ. ನೋಡಿ ಎಣ್ಣೆ ಎಲ್ಲ ಬದನೆಕಾಯಿಗೆ ಅಂಟಬೇಕು, ಅಷ್ಟಿರಬೇಕು ಎಣ್ಣೆ. ಅದರ ಹೆಸರೇ ಎಣ್ಣೆಗಾಯಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಇದಕ್ಕೆ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಣ್ಣೆ ಎಲ್ಲ ಆ ಬದನೆಕಾಯಿ ಹಿಡಿಬೇಕು. ನೋಡಿ ಈ ಥರ ಅವಾಗವಾಗ ಕಲಿಸ್ಕೊತಾ ಇರಿ ಮಧ್ಯದಲ್ಲಿ. ನಾನಿವಾಗ ಉಳಿದಿರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಮೇಲೆ ಮಸಾಲೆ ಅದೆಲ್ಲ ಕ್ಲೀನ್ ಮಾಡಿ ನೀರು ಹಾಕ್ಕೊಂಡಿದ್ದೀನಿ ನಾನಿವಾಗ. ಜಾಸ್ತಿ ನೀರು ಹಾಕ್ಕೋಬಾರ್ದು, ಸಾಂಬಾರು ಥರ ಆಗಿಬಿಡುತ್ತೆ. ಇದು ಸ್ವಲ್ಪ ಗೊಜ್ಜು ಥರ ಬರಬೇಕು. ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಬಿಡಿ. ಈಗ ನೋಡಿ ಬೇಯ್ತಾ ಇದೆ. ನಾನಿಲ್ಲಿ ಲಿಡ್ ಓಪನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಆವಾಗ ಮಧ್ಯದಲ್ಲಿ ತೆಗೆದು ನೋಡ್ತಾ ಇರಿ. ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಗೊಜ್ಜು ಥರ ಬಂದಿದೆ. ಇವಾಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ನೋಡಿ ಇವಾಗ ಆಗಿದೆ. ನಾನು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಕೊತಾ ಇದ್ದೀನಿ. ನೋಡಿ ಉತ್ತರ ಕರ್ನಾಟಕ ಸ್ಟೈಲ್ನ ಎಣ್ಗಾಯಿ ಸವಿಯಲು ಸಿದ್ಧ. ಹಾಗಾದರೆ ನಾನು ಬರಲಾ? ಬಾಯ್.